ಇಸ್ ಹೌಸ್. ನನಗೆ ಅಧ್ಯಕ್ಷರೇ, ನನಗೆ ಐ ವಾಂಟ್ ಯುವರ್ ಕೋಪರೇಷನ್, ಐ ವಾಂಟ್ ದೇರ್ ಕೋಪರೇಷನ್. ನಮ್ಮ ಕನಸುಗಳು ಇರಬೇಕು. ಈಗ ಇವ್ರು ಯಾರು ಮಾಡಿದ್ದು, ಇವ್ರು ಯಾರು ಎಷ್ಟೋ ಜನ ಇಲ್ವಲ್ಲ, ಆದ್ರೆ ಇವ್ರು ಸಾಕ್ಷಿ ಗುಡ್ಡೆಗಳು ಉಳ್ಕೊಂಡಿದ್ಯಲ್ಲ. ಈಗ ನಾನು ದೇವೇಗೌಡರು ಸಾಕ್ಷಿ ಗುಡ್ಡೆನ ಯಾರು ಬದಲಾಯಿಸಕ್ಕಾಗ್ತದ? ರಾಮಕೃಷ್ಣ ಹೆಗಡೆ ಅವರ ಆಳ್ತನ, ವೀರೇಂದ್ರ ಪಾಟೀಲ್ ಆಳ್ತನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಇಂಪಾಸಿಬಲ್. ನಿಜಲಿಂಗಪ್ಪನವರು ಬೇಕಾದಷ್ಟು ಟೀಕೆಗೆ ಬಂದ್ರು, ಹನುಮಂತಯ್ಯನವರು ಇದನ್ನು ಬಿಟ್ಟು ಹೋದ್ರು. ಈ ಕುಡ್ ನಾಟ್ ಸಿಟ್ ಹಿಯರ್ ಇನ್ ದಿಸ್ ಓನ್ ಹೌಸ್. ದಿ ಸ್ಟ್ರೀಟ್ ಟೆಲ್ಸ್ ದಟ್ ಯು ಕಾಂಟ್ ಸಿಟ್. ಇದು ಕೃಷ್ಣ ಸಾಹೇಬರು ವಿಕಾಸವಾದ ಕಟ್ಟಿದ್ರು, ಸ್ಟಿಲ್ ಯು ಕಾಂಟ್. ನನಗೆ ನಮ್ಮ ಇವರೊಂದು ಲೆಟರ್ ಕೊಟ್ರು ಈಗ ನನಗೆ, ಕೃಷ್ಣ ಅವ್ರದ್ದು ಪ್ರತಿಮೆನ ಅಲ್ಲಿ ಇಡಬೇಕು ಅಂತ. ನಾವು ಅದನ್ನ ಮಾಡ್ಬೇಕಾದ್ರೆ ಒಂದು ಜಾಗ ಇಟ್ಟಿದೀವಿ, ನಿಮ್ಗಿನ್ನ ಗೊತ್ತಿಲ್ಲ. ಅದನ್ನ ಮಾಡ್ಬೇಕಾದ್ರೆ ಪ್ಲಾನ್ ಹಾಕಿ ಇದು ಯಾರು ಕಟ್ತಾರೆ ಅದದ್ದು ಒಂದು ಅವ್ರ ಪ್ರತಿಮೆ ಮುಂದಿನ ಕಾಲದಲ್ಲಿ ಇರಬೇಕು ಅಂತ ನೀವೇನೋ ಹೇಳ್ತಾ ಇದೀರಿ. ಡೋಂಟ್ ಮಿಕ್ಸ್ ನೌ ಟುಡೇ. ನಾನು ಆಗ ಅವ್ರು ಸತ್ತಂತ ನಾನು ಇವತ್ತು ಅವ್ರ ಸಂಬಂಧಿ ಇರ್ಬೋದು, ಬೀಗ್ತನ ಇರ್ಬೋದು ನನಗೂ ಕೃಷ್ಣ, ಬಟ್ ಐ ನೋ ಆಸ್ ಒಬ್ಬ ಅವರ ಅನುಯಾಯಿಯಾಗಿ ನಾನು ಏನಂದ್ರೆ ನನಗೆ ಗೊತ್ತಿದೆ. ಬಟ್ ಈಸ್ ಅ ಚೀಫ್ ಮಿನಿಸ್ಟರ್. ನಮ್ಮ ಬೆಂಗಳೂರಿಗೆ IT, BT, ಎಂಪ್ಲಾಯ್ಮೆಂಟ್ ಇಷ್ಟೆಲ್ಲ ಕ್ರಿಯೇಟ್ ಮಾಡಕ್ಕೆ ಕೃಷ್ಣಾಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕುಮಾರಸ್ವಾಮಿ ಅವರ ದೊಡ್ಡ ಪ್ಲಾನ್ ಇತ್ತಲ್ಲ, ರಿಂಗ್ ರೋಡ್ ತರಬೇಕು, ಇದನ್ನ ಮಾಡಬೇಕು, ರಾತ್ರಿ ಹೊತ್ತು ಮಲಗಬೇಕು, ಇದನ್ನ 5 ಸಿಟಿ ಮಾಡಬೇಕು ಅಂತಿತ್ತಲ್ಲ. ಇಟ್ ಇಸ್ ಎ ಗ್ರೇಟ್ ಪ್ಲಾನ್. ಪಾಪ ಏನೋ ಕೆಲವು ಒತ್ತಡದ ಮೇಲೆ ಅವರು ರಾಜಕಾರಣ ಮಾತಾಡ್ತಾರೆ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಕಲ್ಲ. ಅವ್ರು ಮಾಡ್ಲಿ, ನಾವೇನು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ರೆಕ್ಟಿಫೈಡ್. ನಥಿಂಗ್ ಇನ್ ಹಾಸ್ಟೆಲ್. ಬಟ್ ಎಲ್ಲಿ ಎಂಪ್ಲಾಯ್ಮೆಂಟ್ ತರ್ತೀರಾ? ಇವತ್ತು ಇಡೀ ವಿಶ್ವ ಜನ ಬೆಂಗಳೂರು ಬರ್ತಾ ಇದ್ದಾರೆ, ಎಲ್ಲರೂ ಬೆಂಗಳೂರಿಗೆ ಯಾಕೆ ಬರ್ತಾ ಇದಾರೆ? ಎಲ್ಲ ಟೌನ್ಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ? ಹಿಂದೆ ಪಾಪ್ಯುಲೇಷನ್ ಆಫ್ ಅರ್ಬನ್ ವಾಸ್ 32%. ಲಾಸ್ಟ್ 20 years it went to 39%. Now it has become 44%. ಈ ಬೆಂಗಳೂರು ಹೊರಟಿ ಸಾಹೇಬ್ರೆ, ನಾರಾಯಣ ಸ್ವಾಮಿ ಅವರೇ, ಈ ಬೆಂಗಳೂರು ಅಸ್ಸಾಂ ಅವರು, ಒರಿಸ್ಸಾರವರು, ಎಲ್ಲ ಕಡೆ ಜನ, ವಿಶ್ವದ ಹೊರಗಡೆಯವರು ಬರೋರೆಲ್ಲ ಟ್ಯಾಲೆಂಟ್ ಪೂಲ್, ಅದು ಬೇರೆ, ಫಾರಿನರ್ಸ್ ಬಿಡಿ, ಎಲ್ಲ ಎಂಪ್ಲಾಯ್ಮೆಂಟ್ಗೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ನೀವು ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರು, ಯಾವ ಹೋಟ್ಲಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಯಾವ ಕಟಿಂಗ್ ಶಾಪ್ ಅಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಎಲ್ಲ ಇದು ಕಂಬಿ ಕಟ್ಟೋರು, ಇದನ್ ಮಾಡೋರು, ಕಾರ್ಪೆಂಟರ್ಸ್ ಗಿರ್ಬಿಟ್ಟು ಎಲ್ಲ ನಾರ್ತ್ ಈಸ್ಟ್. ಬೆಂಗಳೂರು ಇಸ್ ಬಿನ್ ಅಬ್ಸರ್ವಿಂಗ್ ಎವ್ರಿ ಒನ್. ದಿ ಪಾಪ್ಯುಲೇಷನ್ ಇಸ್ ಬಿಕಮ್ 1.5 crores. ಇವತ್ತು ಎಷ್ಟು ಬೆಲೆ ಇದ್ದಿದ್ದು, ಯಾವ ರೀತಿ ಯಾರು ನಮ್ಮ ಲೋಕಲ್ ಅವರು ಒಂದು ಮನೆ ಒಂದು ಸೈಟ್ ತೆಗೆದುಕೊಳಕ್ ಆಗ್ತಾ ಇಲ್ಲ. ಅದನ್ನೇ ಅವರು ದಾವಸ್ ಅಲ್ಲಿ ಹೇಳಿದ್ದು. ನೀವು ಏನಾದ್ರು ಬೆಂಗಳೂರಲ್ಲಿ ಇವತ್ತು ಕೂಡ 90 ರೂಪಾಯಿ 80 ರೂಪಾಯಿ ಬಾಡಿಗೆಗೆ IT ಸ್ಪೇಸ್ ಸಿಗ್ತದೆ. ಅದೇ ಬಾಂಬೆಲಿ 350 ರೂಪಾಯಿ ಕೊಡಬೇಕು. ದಟ್ ಈಸ್ ವೈ ಫಡ್ನವೀಸ್ ಆ ಚೀಫ್ ಮಿನಿಸ್ಟರ್ ಏರ್ಪೋರ್ಟ್ ಪಕ್ಕದಲ್ಲಿ 80,000 ಎಕರೆನ ಅಕ್ವೈರ್ ಮಾಡಿ ಬರೀ ಅಲ್ಲಿ ಕೊಡೋದು 12-20% ಅಷ್ಟೇ. ಇದು ನಾವು ಇವತ್ತು 50% ಆಫರ್ ಮಾಡಿದೀವಿ ಬೇರೆ ರೈತರಿಗೆ. ನಮ್ಮ ಇವರು MB ಪಾಟೀಲ್ 50% ಆಫರ್ ಮಾಡಿದ್ದಾರೆ. ನಾನು ಅಲ್ಲಿ ಬಿಡದಿಲ್ಲ 50% ಆಫರ್ ಮಾಡಿದೀವಿ. ನಾವೇನು 50% ಕೊಡ್ತೀವಲ್ಲ, ನಮ್ಮ ರೈತರು ಬುದ್ಧಿವಂತರಾದ್ರೆ ಆ 50% ಜಮೀನು ಉಳಿಸ್ಕೊಬಿಟ್ರೆ ಸಾಕು. ಇವತ್ತು ನಾವು ಶಿವರಾಮ್ ಕಾರಂತಲ್ಲಿ 50% ಕೊಡ್ತಾ ಇದೀವಲ್ಲ, 6,000 ರೂಪಾಯಿ ಡಿಕ್ಲೇರ್ ಮಾಡಿದೀನಿ. ಇನ್ನೊಂದು ವರ್ಷದಲ್ಲಿ 10,000 ರೂಪಾಯಿ ಆಗೋಗ್ತದೆ. ಆ ರೈತರಿಗೆ 6 ಕೋಟಿ ರೂಪಾಯಿ ಸಿಕ್ದಂಗೆ ಆಗ್ತದೆ. 6 ಕೋಟಿ ರೂಪಾಯಿ ಮುಂದಕ್ಕೆ ಆ ರೈತನಾರು ಉಳಿಸ್ಕೊಟ್ರೆ ಅವರು 5 ಕೋಟಿ ರೂಪಾಯಿ ಸಿಕ್ದಂಗೆ ಆಗ್ತದೆ. ಅದೇನೋ ರಾಜಕಾರಣ, ಅದನ್ನ ನೆಕ್ಸ್ಟ್ ಟೈಮ್ ವಿಲ್ ಡಿಸ್ಕಸ್ ಆನ್ ದಟ್. ಇದು ಸೊ ಹಂಗೆ ಈ ಬೆಂಗಳೂರಿನ ಹೊರಗಡೆ ಬರ್ತಾ ಇದಾರಲ್ಲ, ನೀವು ಬರ್ತಾ ಇದ್ದಾರಲ್ಲ, ಅವ್ರಿಗೆ ನೀರು ಎಲ್ಲಿ ತಂದು ಕೊಡ್ತೀರಾ, ರಸ್ತೆ ಎಲ್ಲಿ ಮಾಡ್ತೀರಾ, ಉದ್ಯೋಗ ಎಲ್ಲಿ ಕೊಡ್ತೀರಾ, ಹೌ ಟು ಡೂ ಇಟ್ ಹೇಳಿ. ಇವತ್ತು ಆರೋಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಯ್ತು ಸಿಂಧ್ಯಾ ಅವ್ರ ಕಾಲದಲ್ಲಿ, ಬಿಡದಿ ಎಸ್ಟೇಟ್ ಆಯ್ತು ದೇವೇಗೌಡರ ಕಾಲದಲ್ಲಿ, ಇಲ್ಲಿ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಯ್ತು, ಎಲೆಕ್ಟ್ರಾನಿಕ್ ಸಿಟಿ ಆಯ್ತು ಮೊಯ್ಲಿ ಅವ್ರ ಕಾಲದಲ್ಲಿ, ಮೊಯ್ಲಿ ಅವ್ರ SM ಕೃಷ್ಣ ಕಾಲದಲ್ಲಿ, ITPL ಆಯ್ತು ಕೃಷ್ಣ ಅವ್ರ ಕಾಲದಲ್ಲಿ. ಇವೆಲ್ಲ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಇಂಡಸ್ಟ್ರೀಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ? ಯಾರ್ಯಾರು ಹೊರಗಡೆಯಿಂದ ಬರೋರ್ನ ತಳ್ಳಕ್ ಸಾಧ್ಯನಾ ನಾವು? ಇವ್ರಿಗೇನಾದ್ರು ಜಾಗ ಕ್ರಿಯೇಟ್ ಮಾಡ್ಬೇಕಲ್ಲ, ಪ್ಲಾನಿಂಗ್ ಆಗ್ಬೇಕಲ್ಲ, ರೋಡ್ ಬೇಕಲ್ಲ, ಔಟರ್ ರಿಂಗ್ ರೋಡ್ ಬೇಕಲ್ಲ. ಸೊ ಹಂಗೆ ಇವತ್ತು ಅನೇಕ ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲ ಇದೆ. ಒಂದೊಂದು ಕಾಲದಲ್ಲಿ ಈಗ ಪೀಣ್ಯ, ವೀರೇಂದ್ರ ಪಾಟೀಲ್ ಮಾಡಿದಂತ ಪೀಣ್ಯ